ಪತ್ರಿಕಾಗೋಷ್ಠಿ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರೆಸ್ ಮೀಟ್ ಇಟ್ಟಂಥ ಉದ್ದೇಶ ಇತ್ತೀಚಿನ ದಿನಗಳಲ್ಲಿ ಏನಾಯಿತು, ಹೇಗಾಯಿತು, ಹೆಂಗಾಯಿತು ಎಲ್ಲರಿಗೂ ಗೊತ್ತಿರುತ್ತೆ. ಸಿನಿಮಾ ರಿಲೀಸ್ಗಿಂತ ಮುಂಚೆ ಒಳಗಡೆ ಹೋಗಿ ನಾನು ರಿಲೀಸ್ ಆಗೋ ವರ್ಷದೊಳಗಡೆ ಏನೇನಾಯಿತು ಅನ್ನೋದು ಹೊರಗಡೆ ಬಂದ ಮೇಲೆ ನನಗೆ ಗೊತ್ತಾಗಿದ್ದು. ಚಿಕ್ಕಪಟ್ಟು ನಾನು ಕೆಲವೆಲ್ಲ ಕ್ಷಮೆ ಕೇಳಿದ್ದೀನಿ, ಅದು ಎಲ್ಲೋ ಒಂದು ಕಡೆ ಒಬ್ರಿಗೆ ಗೊತ್ತಾಗಿರುತ್ತೆ, ಎಲ್ಲೋ ಒಂದು ತಪ್ಪು ಮಾತಾಡಿದ್ದೀನಿ. ಬಟ್ ಕೆಲವರಿಗೆಲ್ಲ ಕ್ಲಾರಿಟಿ ಇರಲ್ಲ, ಒಂದೊಂದು ಸತಿ ಒಂದೊಂದು ಸ್ಟೇಟ್ಮೆಂಟ್ ಇದೆ ಅನ್ನೋ ಥರ ಇದೆ ಕೆಲವರಿಗೆ. ಅದಕ್ಕಾಗಿ ಎಲ್ಲ ಪೂರ್ತಿ ಒಂದು ಕ್ಲಾರಿಟಿ ಕೊಟ್ಟು ನಾಳೆಯಿಂದ ಒಂದು ಹೊಸ ಕೆಲಸನ ಸ್ಟಾರ್ಟ್ ಮಾಡಬೇಕು. ಮತ್ತು ಏನಾದ್ರು ದೊಡ್ಡವರೆಲ್ಲ ಆಶೀರ್ವಾದ ಮಾಡಿದರೆ ಮತ್ತೆ ಒಂದು ಸಿನಿಮಾನ ರಿಲೀಸ್ ಮಾಡ್ಸೋಕೆ ಒಂದು ಅವಕಾಶ ಸಿಗುತ್ತಾ ಅನ್ನೋದೊಂದು ಕೇಳ್ಕೊಳ್ಳೋಕ್ಕೋಸ್ಕರ ಒಂದು ಪ್ರೆಸ್ ಮೀಟ್ ಇಟ್ಟಿರೋದು. ಎಲ್ಲ ಆಡಿಯೋ ಕೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ರಿಲೀಸ್ ಒಳಗಡೆ ಹೋದಾಗ ಒಂದು ಕೇಸ್ ಆಗುತ್ತೆ, ಅದಾದಮೇಲೆ ಒಂದು ಜನ ಎಲ್ಲ ಒಂದು ಸ್ವಲ್ಪ ಪ್ಲಸ್ ಮಾಡ್ಕೊತಾರೆ, ಒಂದು 2 ದಿನ 3 ದಿನ ಒಂದು ಒಳ್ಳೆ ಕಲೆಕ್ಷನ್ ಆಗುತ್ತೆ. ಅದಾದಮೇಲೆ ಒಂದು ಸಿನಿಮಾ ಚೆನ್ನಾಗಿ ಆಗ್ತಿದೆಯಲ್ಲ ಅಂದ್ಬಿಟ್ಟು ಇನ್ನೊಂದು ಆಡಿಯೋ ಸ್ಟಾರ್ಟ್ ಆಗುತ್ತೆ. ನನ್ನಲ್ಲಿ ಒಂದು ಆಡಿಯೋ ವಿಡಿಯೋ ರೆಕಾರ್ಡ್ಗಳು ಮಾಡೋವಂಥ ಏನಾದ್ರು ತಲೆಯಲ್ಲಿ ಇದ್ದಿದ್ರೆ ನಾನು ಒಂದು 100 ಸಾಕ್ಷಿಗಳು ಬಿಟ್ಟಾಗ್ತಿದ್ದೆ. ನಾನು ಆ ಥರ ಕಂಪ್ನಿಗಳು ಯಾವುದೂ ಓಪನ್ ಮಾಡಿಲ್ಲ. ನನಗೆ ಗೊತ್ತಿರೋದು ಒಂದೇ, ವ್ಯವಸಾಯ, ಒಂದು ಕಲೆ, ಎರಡನ್ನೇ ನಂಬ್ಕೊಂಡು ಬಂದಿರೋದು. ಇದುವರೆಗೂ ನನಗೆ ಬ್ಯಾಕ್ಗ್ರೌಂಡ್ ಅನ್ನೋದು ಏನೂ ಇಲ್ಲ. ಇಲ್ಲಿ ಏನು ಮಾತಾಡಿದ್ದೀನಿ, ಅವ್ರು 3 ಜನದ ಆಶೀರ್ವಾದ ತಗೊಂಡು ಹೋಗ್ಬೇಕು, ಅವ್ರ ಆಶೀರ್ವಾದ ತಗೊಂಡು ಬೆಳಿಬೇಕು ಅಂದ್ಕೊಂಡದನ್ನು ಈ ಏನು ಆಡಿಯೋ ಕಂಪ್ನಿ ಆಡಿಯೋದವ್ರು ಮಾಡಿದ್ದಾರೆ ಅವ್ರ ಜೊತೆ ಪೂರ್ತಿ ಹೇಳ್ಕೊಂಡಿದ್ದೀನಿ. ನನ್ನ ಕಷ್ಟ ಸುಖಗಳನ್ನೆಲ್ಲ 15 ವಾರಕ್ಕೆ ಒಂದು ಜಗಳಗಳು ಆಗ್ತಾನೆ ಇದ್ದು, ಏನೇನೋ ಆಗ್ತಾನೆ ಇದ್ದು, ಮಧ್ಯ ಕಾಲಿಗೆಲ್ಲ ಬಿದ್ದು ಕೇಳ್ಕೊಂಡಿದ್ದೀನಿ. ಸಿನಿಮಾ ರಿಲೀಸ್ ಅನ್ವನ್ಸ್ ಆದಾಗ ಡೇಟು ದಿನ 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 ಜಾಸ್ತಿ ಆಗ್ತಾನೇ ಹೋಗ್ತಾ ಇತ್ತು. ನಾನು ಯಾರಿಗೂ ಹೇಳ್ಕೊಂಡಿರಲಿಲ್ಲ. ಹೇಳ್ಕೊಂಡು ನಾನು ಏನಾದರೂ ನನ್ನ ಹೆಂಡತಿ ಕರ್ಕೊಂಡೋಗಿ ಏನಾದರೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಅದು ಬೇರೆ ಥರ ಆಗಿರೋದು. ಬಟ್ ಜನ ಸಿನಿಮಾ ಗಿಮಿಕ್ ಅಂತಾರೆ ಅಂದ್ಬಿಟ್ಟು ನಾನು ತುಂಬ ನಾನು ಇದುವರೆಗೂ ಯಾವ ಸ್ಟೇಷನ್ ಮೆಟ್ಲು ಗೊತ್ತಿಲ್ಲ, ಯಾವ ಕೋರ್ಟು ಕಚೇರಿ ಅಂತ ಗೊತ್ತಿಲ್ಲ. ನಮಗೆ ಯಾಕೆ ಬೇಕಪ್ಪ ಬೇಡ ಅಂತ. ಯಾಕಂದರೆ ಸುಮಾರು ಕೆಲಸಗಳಿರೋದ್ರಿಂದ ನಾನು ಅದಕ್ಕೆ ಕೆಲಸಕ್ಕೆ ಹೋಗಿಲ್ಲ. ಬಟ್ ಹಿಂಗಾಗತ್ತೆ ಅಂತ ಅಂದ್ಕೊಂಡಿರಲ್ಲ. ನನ್ನ ಒಂದು ಬ್ಯಾಡ್ ಲಕ್. ಸ್ಟಾರ್ಟಿಂಗು ಆಡಿಯೋ ಕೇಳಿದಾಗ 100% ಅದು ನಂದಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಯಾಕೆಂದರೆ ಒಂದೊಂದು ವೇರಿಯೇಷನ್ ಒಂದೊಂದು ಥರ ಇದೆ. ಸ್ಟಾರ್ಟಿಂಗ್ ಆಡಿಯೋ ಕೇಳಿದಾಗ ಅವ್ರ ವಾಯ್ಸ್ ಎಲ್ಲ ಪೂರ್ತಿ ಮ್ಯೂಟ್ ಆಗಿ ನಂದು ಮಾತ್ರ ಬರೀ ಅವರು ಹೂ ಅಂದಿದ್ದಾರೆ ಅಷ್ಟೇ, ಮಿಕ್ಕಿದ್ದೆಲ್ಲ ಕಟ್ಟಾಗಿದೆ. ಈಗ ಪೂರ್ತಿ ಬಿಟ್ಟರು ಆಡಿಯೋಗೂ ಅದಕ್ಕೂ ನೀವು ಒಂದ್ಸತಿ ನೋಡಿದರೆ ಅದು ಈಗ ಏನು ಮಾತಾಡಿದ್ರು ಅದು ಸಮರ್ಥನೆ ಅಂತ ಅನಿಸುತ್ತೆ. ಬಟ್ ನಾನು ಸ್ಟಾರ್ಟಿಂಗು ಇಲ್ಲ ನಂದಲ್ಲ ಅಂದಿದ್ದೆ ಒಂದು ಕಡೆ ಒಳ್ಳೇದು ಅಂತ ಅನಿಸುತ್ತೆ. ಏಕೆಂದರೆ ಹಂಗೆ ಅಂದಿದ್ದಕ್ಕೆ ಯಾರು ಬಿಟ್ಟಿದ್ದು ಅಂತ ಗೊತ್ತಾಗಿದ್ದು. ನನಗೆ ಯಾರು ಬಿಟ್ಟವ್ರೆ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಅವ್ರು ಒಂದು ಹಿಂಟ್ ಕೊಟ್ಟಿದ್ರು, ಈ ಆಡಿಯೋ ನಾವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿತ್ತು, 50,000 ಕೊಟ್ಟು ತಗೊಂಬಂದಿದ್ದೀವಿ, 50,000 ಕೊಟ್ಟು ಡಿಲೀಟ್ ಮಾಡಿಸಿದ್ದೀವಿ, ಅದೊಂದು ಬಿಟ್ಟರೆ ಸಾಕು ಇಡೀ ಕರ್ನಾಟಕ ಜನತೆ ನಿಮ್ಗೆ ಹೊಡಿತಾರೆ. ಹಂಗೆ ಅಷ್ಟೊಂದು ದ್ವೇಷ ಯಾಕೆ? ಇಷ್ಟೊಂದು ದ್ವೇಷ ಮಾಡೋ ಬದಲು ಒಂದಿಷ್ಟು ವಿಷಯ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದೇನೋ ಅಂತ ಅನಿಸುತ್ತೆ. ಬಟ್ ಅವ್ರು ಕೊಟ್ಟಿರೋ ಕೇಸ್ ಏನು, ಅವ್ರು ಹೋರಾಡ್ತಾರೆ, ಯಾವುದು ಆಡಿಯೋ ಬಗ್ಗೆ ಹೋರಾಡ್ತಾ ಇದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಅದು ಕೇಸ್ ಬಗ್ಗೆ ನಾನೇನು ತಲೆ ಕೆಡಿಸ್ಕೊತಿಲ್ಲ. ಅದಕ್ಕೆ